ಮೋಹನ್ ಸಿಂಗ್ ಒಬೆರಾಯ್ ಈ ಪಾಕಿಸ್ತಾನದಲ್ಲಿರುವಂಥ ಪಂಜಾಬದ ಭಾಗದಲ್ಲಿ 1898ರಲ್ಲಿ ಹುಟ್ಟಿದ್ರು. ಅವರು 6 ತಿಂಗಳದವರಿದ್ದಾಗ ಅವ್ರ ತಂದೆ ಕಾಲ ಆದ್ರಂತೆ, ಬಡತನ ಬೆನ್ನು ಹತ್ತಿಬಿಡ್ತು. ಪ್ರಾಥಮಿಕ ಶಿಕ್ಷಣವನ್ನು ರಾವಲ್ಪಿಂಡಿಯಲ್ಲಿ ಮುಗಿಸಿ ಕಾಲೇಜ್ ಶಿಕ್ಷಣನ ಲಾಹೋರಲ್ಲಿ ಮಾಡಿದರು. ಆಗ ಲಾಹೋರಲ್ಲಿ ಭಾರಿ ಪ್ರಮಾಣದ ಪ್ಲೇಗ್ ಬಂತಂತೆ. ಊರಲ್ಲಿ ಯಾರು ಇರೋಂಗಿಲ್ಲ, ಎಲ್ಲಿ ಹೋದ್ಬೇಕು? ಈ ಹುಡುಗ ರಾವ್ ಬಹದ್ದೂರ್ ಮೋಹನ್ ಸಿಂಗ್ ಒಬೆರಾಯ್ ಲಾಹೋರ್ ಬಿಟ್ಟು ಶಿಮ್ಲಾಗೆ ಬಂದರು ತನ್ನ ಭವಿಷ್ಯ ಹರಿಸಬೇಕು ಅಂತ. ಶಿಮ್ಲಾ ಆವಾಗ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಬೇಸಿಗೆಯಲ್ಲಿ ವಿಹಾರ ಸ್ಥಳ, ಅದು ಅಲ್ಲೇ ಇರಬೇಕು. ಅದಕ್ಕೆ ಆಲ್ ವೈಸ್ರಾಯ್ಸ್ ಎಲ್ಲ ಅಲ್ಲೇ ಇರ್ತಾ ಇದ್ರು. ಈಗ ಅದು ರಾಷ್ಟ್ರಪತಿ ನಿವಾಸ ಅಂತ ಕರೀತಾರೆ. ಒಬೆರಾಯ್ ಜೇಬಲ್ಲಿ 1 ಪೈಸಾ ಇಲ್ಲ. ಶಿಮ್ಲಾಕ್ಕೆ ಹೋದ್ರು. ಒಂದು ಯಾವುದೋ ಹೋಟೆಲ್, ಸೆಸಿಲ್ ಹೋಟೆಲ್ ಅಂತ ಒಂದು ಹೋಟೆಲು. ಆ ಮಾಲೀಕರು ಬೇಡ್ಕೊಂಡ್ರು, ಏನಾದರೂ ಒಂದು ಆಹಾರ ಕೊಡಿ, ಕೆಲಸ ಕೊಡಿ, ನಾನು ಮಾಡ್ತೀನಿ ಅಂದರು. ತಿಂಗಳಿಗೆ 50 ರೂಪಾಯಿ ಸಂಬಳದ ಮೇಲೆ ಕೆಲಸಕ್ಕೆ ಸೇರಿಕೊಂಡ್ರು. ನೆಲ ಒರೆಸೋದ್ರಿಂದ ಹಿಡಿದು ಟೇಬಲ್ ಒರೆಸೋರ್ಗೂ ಕೆಲಸ. ಅವರು ಪರಿಶ್ರಮ, ಪ್ರಾಮಾಣಿಕತೆ ಮಾಡಿ ಮಾಡಿ ಮಾಲೀಕರ ಮೆಚ್ಚುಗೆಗೆ ಪಾತ್ರ ಆದರು. ಅವ್ರದ್ದು ವಿಶೇಷ ಏನಂದರೆ, ಹೇಳಿದ ಕೆಲಸ ಅಷ್ಟೇ ಮಾಡೋದಲ್ಲ, ತಾವೇ ಮುಂದಾಲೋಚನೆಯಿಂದ ಏನೇನು ಮಾಡಿದ್ರೆ ಹೋಟೆಲ್ ಒಳ್ಳೇದಾಗ್ತದೆ ಅಂತ ಮೈ ಮೇಲೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರಂತ. ಆ ಹೊತ್ತಿಗೆ ಇನ್ನೊಬ್ಬ ವ್ಯಕ್ತಿ ಕ್ಲಾರ್ಕ್ ಅನ್ನೋನು ಶಿಮ್ಲಾದಲ್ಲಿ ಒಂದು ಕ್ಲಾರ್ಕ್ ಹೋಟೆಲ್ ಅಂತ ತೆಗೆದ. ಇವನ್ ಕರ್ಕೊಂಡು ಹೋದ, ಪಾಪ ನನ್ನ ಜೊತೆ ಕೆಲಸ ಮಾಡುವಂತ. ಹೋಟೆಲ್ ಕಟ್ಟೋದು, ನಿಭಾಯಿಸೋದು ಎಲ್ಲ ಕೆಲಸವನ್ನ ಸರಿಯಾಗಿ ಮನಸ್ಸಿಟ್ಟು ಕಲ್ತರು ಒಬೆರಾಯ್. ಮುಂದೆ ಕ್ಲಾರ್ಕು ಶಿಮ್ಲಾ ಬಿಟ್ಟು ಬೇರೆ ಕಡೆ ದಿಲ್ಲಿಗೆ ಹೋಗ್ತೀನಿ ಅಂದಾಗ ಹೋಟೆಲ್ ಮಾರಬೇಕು ಅಂದ. ಹೇಗೂ ಮಾರ್ತೀನಿ, ನೀನೇ ತಗೊಂಡ್ಬಿಡಪ್ಪ ಅಂತ ಒಬೆರಾಯ್ ಹೇಳ್ದ. ದುಡ್ಡು ಏನೋ ಮಾಡಿ ಎಷ್ಟಿತ್ತೋ ಕೊಟ್ಟರು. ದುಡ್ಡು ಕಮ್ಮಿ ಬಿತ್ತು. ಇನ್ನ ಗಮನಿಸ್ಬೇಕು ಸ್ನೇಹಿತರೆ, ಹೇಗಿರ್ತದೆ ಜೀವನ ಅಂತ. ಒಬೆರಾಯ್ ಹೆಂಡತಿ ಹೇಳಿದರು, ದುಡ್ಡು ಕಮ್ಮಿ ಬಂತು ಅಂತ ಹೋಟೆಲ್ ಬಿಡಬೇಡಿ, ನಾನು ಕೊಡ್ತೀನಿ ಅಂತ ಕೊರಳಲ್ಲಿ ಹಾಕಿದ ಮಂಗಳಸೂತ್ರ ತೆಗೆದುಕೊಟ್ರು. ಅದನ್ನು ಮಾರಿ ಆ ಹೋಟೆಲ್ ಕೊಂಡ್ಕೊಂಡ್ರಂತೆ. ಆ ನಂತರ ಆ ತಾಯಿ ಕೃಪೆನೋ ಅಥವಾ ತ್ಯಾಗನೋ ಗೊತ್ತಿಲ್ಲ, ಹಿಂತಿರುಗಿ ನೋಡಲಿಲ್ಲ ಒಬೆರಾಯ್. ಕಲ್ಕತ್ತಾದ ಗ್ರ್ಯಾಂಡ್ ಹೋಟೆಲ್ ಕೊಂಡ್ಕೊಂಡ್ರು. ಈಗ ಹಲವಾರು ದೇಶಗಳಲ್ಲಿ ಅತ್ಯುತ್ತಮ ಹೋಟೆಲ್ಗಳನ್ನು ಮಾಡಿದ್ದಾರೆ, ರೆಸಾರ್ಟ್ ನಡೆಸ್ತಾರೆ. ಈಗ ಒಬೆರಾಯ್ ಸಂಸ್ಥೆಯಲ್ಲಿ ಸುಮಾರು 12,000 ಜನ ಕೆಲಸ ಮಾಡ್ತಾರೆ. ಕೊನೆಗೆ ರಾವ್ ಬಹದ್ದೂರ್ ಮೋಹನ್ ಸಿಂಗ್ ಒಬೆರಾಯ್ ತಮ್ಮ 103ನೇ ವಯಸ್ಸಿಗೆ ನಿಧನರಾದರು. ಜೇಬಿನಲ್ಲಿ 1 ರೂಪಾಯಿ ಇಲ್ಲದಂಥ ಹುಡುಗ ಈ ಎತ್ತರದ ಮಟ್ಟವನ್ನು ಮುಟ್ಟಿದ್ದು ಅತ್ಯಂತ ಅದ್ಭುತವಾದ ಸುರಮ್ಯವಾದ ಕಥೆ. ಇದು ಒಂದು ಘಟನೆ ಅಂತ ನೆನಪಿದೆ. ಅವ್ರಿಗೆ 100ನೇ ವರ್ಷ ಇದ್ದಾಗ ದೆಹಲಿಯಲ್ಲಿ ಒಂದು ಹೋಟೆಲಲ್ಲಿ, ಒಬೆರಾಯ್ ಹೋಟೆಲಲ್ಲೇನೆ ಸಂದರ್ಶನ ಇಟ್ಟಿದ್ರು. ಟೆಲಿವಿಷನ್ ಇಂಟರ್ವ್ಯೂ ಆಗ್ತಾ ಇತ್ತು. ಆ ಹುಡುಗಿ ಕೇಳಿದ್ದು, ಇಂಟರ್ವ್ಯೂ ಮಾಡೋಳು, ಸರ್ ನೀವು ಸಣ್ಣವರಿದ್ದ ತುಂಬ ಬಡತನ ಇತ್ತು, ಇಷ್ಟೊಂದು ಶ್ರೀಮಂತಿಕೆ ಇದೆ, ದೊಡ್ಡ ಸಾಧನೆ ಆಗಿದೆ, ಪ್ರಪಂಚದ ಎಲ್ಲ ಕಡೆಗೂ ನಿಮ್ಮ ಹೋಟೆಲ್ಗಳಿದ್ದಾವೆ, ಶ್ರೀಮಂತಿಕೆ ಅಂತೂ ಬೇಕಾದಷ್ಟು ಬಂದ್ಬಿಟ್ಟಿದೆ, ನಿಜವಾಗ್ಲೂ ಹೇಳಿ ನಿಮ್ಮ ಜೀವನದಲ್ಲಿ ಅತ್ಯಂತ ತೃಪ್ತಿ ಸಮಾಧಾನ ಇದ್ದದ್ದು ಯಾವಾಗ, ಬಾಲ್ಯದಲ್ಲೋ ಈಗೋ? ಒಬೆರಾಯ್ ಕೊಟ್ಟ ಉತ್ತರ ಅಸಾಮಾನ್ಯವಾದಂಥ ಉತ್ತರ, ನಮಗೆಲ್ಲ ಅತ್ಯಂತ ಬೋಧಕವಾದಂಥ ಉತ್ತರ. ಆತ ಹೇಳಿದು, ನಾನು ಬಡವನಾಗಿದ್ದಾಗಲೇ ಸಂತೋಷವಾಗಿದೆ, ಯಾಕಂದ್ರೆ ಬಡತನ ಇದ್ರೂ ನನ್ನ ಜೊತೆಗೆ ಅತ್ಯಂತ ಪ್ರಿಯಳಾದ ಪತ್ನಿ ಇದ್ಲು, ಮಕ್ಕಳು ಎಲ್ಲರೂ ಜೊತೆಗೆ ಇರ್ತಾ ಇದ್ವಿ. ಅವರ ಪ್ರೇಮದಲ್ಲಿ ಕಷ್ಟ ಗೊತ್ತೇ ಆಗ್ಲಿಲ್ಲ ನನಗೆ. ನನ್ನ ಒಬ್ಬ ಮಗ ಅಪಘಾತದಲ್ಲಿ ತೀರ್ಕೊಂಡ, ಇನ್ನೊಬ್ಬ ಅಸ್ತಮಾ ರೋಗದ ಬಲಿಯಾಗಿ ಹೋದ. ನನ್ನ ಹೆಂಡತಿ, ನನ್ನ ಜೀವದ ಆಧಾರವಾಗಿದ್ದಂಥ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿ ಭಗವಂತನ ಪಾದ ಸೇರ್ಕೊಂಡ್ಬಿಟ್ಲು. ಇನ್ನೊಬ್ಬ ಮಗ ಇದೇ ಕೆಲಸದಲ್ಲಿದ್ದಾನೆ, ಯಾವ್ಯಾವ ದೇಶದಲ್ಲಿ ಸುತ್ತಾಡ್ತಾನೋ, ವರ್ಷಕ್ಕೊಮ್ಮನ್ನು ನೋಡಿದ್ರೆ ಹೆಚ್ಚು. ನಾನು ಏಕಾಂಗಿಯಾಗಿ ಹೋಗಿದ್ದೇನೆ. ಈಗ ಯಾವುದೇ ಹೋಟೆಲ್ಗೆ ಹೋದ್ರೆ ಚೇರ್ಮನ್ ಅಂತಾರೆ, ದೊಡ್ಡ ಕೊಠಡಿ ಕೊಡ್ತಾರೆ, ಎಲ್ಲ ಅನುಕೂಲಗಳು ಮಾಡಿಕೊಡ್ತಾರೆ. ಆದ್ರೆ ಪ್ರೀತಿ ನಗು ಅಲ್ಲ, ಅದು ಪ್ಲಾಸ್ಟಿಕ್ ನಗು. ಚೇರ್ಮನ್ ಅಂತ ನಗ್ತಾರೆ. ನನಗೆ ಆತ್ಮೀಯವಾದ ನಗು ನೋಡಿ ಎಷ್ಟೋ ವರ್ಷ ಆದಂಗಾಗಿದೆ, ನಾನು ಬಡತನ ಇದ್ದಾಗಲೇ ಚೆನ್ನಾಗಿದ್ದೆ ಅಂತ. ಭಗವಂತನ ರೀತಿಯೇ ವಿಚಿತ್ರವಾದದ್ದು ಸ್ನೇಹಿತರೆ. ಒಂದನ್ನು ಕೊಡುವಾಗ ಇನ್ನೊಂದನ್ನು ಕಿತ್ಕೋತಾನೆ. ಎಲ್ಲವನ್ನು ಕೊಟ್ಬಿಟ್ರೆ ನಾವೇ ದೇವರಾಗಿ ಬಿಡ್ತೀವಲ್ವಾ, ಮರ್ತೆ ಬಿಡ್ತೀವಲ್ವಾ? ಒಬೆರಾಯನ್ ಮಾತು ನೆನಪಿರಬೇಕು. ಈ ಸ್ಫೂರ್ತಿದಾಯಕ ಮಾತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.